ನಾಲ್ಕಿದ್ರೆ ನಾಲ್ಕು ಅಲ್ಲ. ಹೋದ ವರ್ಷ ಮಟ್ಕ ನಂಬರ್ ಇದೇ ಬದಲಿಸಬೇಕು ಅನ್ಸುತ್ತೆ ಈ ದಿವಸಕ್ಕೆ. 13 ಏನಾದ್ರೂ ಬರ್ಬೋದ ಒಂದು ಕಮ್ಮಿ ಆಗಿ ನೋಡೋಣ. ಹೋದ್ಸಲ IPL ಅಲ್ಲಿ RCB ಗಾಡಿದ್ದೆ ಹೋಯ್ತಪ್ಪ, ಹೋಯ್ತಲ್ಲ ಹೋಯ್ತು. ಈ ಸಾರಿ CSK ಗಾಡೋಣ ಇಲ್ಲಾಂದ್ರೆ RCB ಗಾಡೋಣ ಅಂತ ನೋಡ್ತಾ ಇದ್ದೀನಿ. ಸೋತ್ರು ಗೆದ್ರು RCBನೇ ಅಷ್ಟೇ. ನಾವು ಅಷ್ಟೇ ಕಣಪ್ಪ. 0-1 ಬಂದ್ಮೇಲೆ 0-5 ಬರಲೇಬೇಕು. ನಮ್ಮ ಮುಖವನ್ನು ನೋಡಿ ಮಾತನಾಡು. ನಾವು ಎಂತಹ ಗುರುಗಳು ಬಂದಿದ್ದೀವಿ ಅಂತ. ಯಪ್ಪ ನಿನ್ನ ಮುಚ್ಕೊಂಡು ಮ್ಯಾಲ ಗೆದ್ದಾಳು. ಎಲ್ಲ ಈ ಪಾರ್ಟಿನ ಎಲ್ಲೋ ನೋಡ್ದಂಗಿದೆಯಲ್ಲ. ನೋಡ್ಬೇಕ, ನಾವು ಕರ್ಮಸಂಗ ಸರತ್ಯಾಗಿಗಳು. ನಾವು ಇಡೀ ಪ್ರಪಂಚವನ್ನೆಲ್ಲ ಸುತ್ತಾ ಇರ್ತೀವಿ. ಎಲ್ಲೋ ಒಂದು ಕಡೆ ನೀವು ನನ್ನನ್ನು ಟಚ್ ಆಗಿರ್ಬೋದು ನಂಬರ್ ನೋಡೋದ್ರಾಗ. ಅಲ್ಲ, ವಾಯ್ಸ್ ನೋಡಿದ್ರೆ ಎಲ್ಲೋ ಕೇಳ್ದಂಗಿದೆ. ಈ ಪರ್ಸನಾಲಿಟಿ ಮಗನ ಗುರ್ತಿಡ್ಬಿಟ್ಟಿಲ್ಲ ನನ್ನ. ಅಲ್ಲ ಶಿವ, ಏನೋ ನಿನ್ನ ಅವತಾರ. ಅಲ್ಲ, ಈ ಎಲ್ಲಿ ನೋಡ್ಕೊಂಬಂದ ಈ ಡ್ರೆಸ್ಸು? ಅಯ್ಯೋ ಏನ್ ಮಾಡೋದು ಕಣ್ಲ. ಈ ಬಸ್ಟಾಂಡಲ್ಲಿ ಐರನ್ ಮಾಡ್ತಾರಲ್ಲ ನಮ್ಮ ಶಾವ, ಅವನ ಹತ್ರ ಹಾಕೊಂಬಂದಂಗೆ. ಅವ್ನು ಭಾರಿ ಕಾಸ್ಟ್ ಆಗಿಬಿಡ್ದ ಮೇಡ ಕಣ್ಲ. ಏನಿಲ್ಲ ಕಣ, ಈ ಮಡ್ಕ ಆಡ್ನ, ಜೂಜ ಆಡ್ನ, IPLಗೂ BPLಗೂ ಎಲ್ಲ ಕಟ್ಬಿಟ್ನ, ಊರವ್ರ ಹತ್ರ ಎಲ್ಲ ಬಾಕಿ ಮಾಡ್ನ, ಹೆಂಗೆ ತಪ್ಪಿಸ್ಕೊಂಡು ಓಡಾಡ ಅಂತೇಳಿ ಈ ಮೇಗಲ್ಬೇಡ ರೋಟೆ ಬರ್ತಿರ್ಬೇಕಾದ್ರೆ ಮಾರಂಗ್ ಹೊಡಿತಾಗ ಯಾರೋ ಸ್ವಾಮಿಗಳು ಮಲ್ಕೊಂಡಿದ್ರಪ್ಪ ಪಾಪ. ತಲೆ ತಿಮ್ಮಲ್ ಕೆಳಗೆ ಇಟ್ಕೊಂಡು ಡ್ರೆಸ್ ಎಲ್ಲ ಮಲಗಿದ್ದ ಪಾಪ ಪುಣ್ಯಾತ್ಮ. ನೀನೇ ಕಾಪಾಡ್ಬೇಕಂತೇಳಿ ಜಾಡ್ಸ್ಬಿಟ್ಟು ಎತ್ಕೊಂಬಂದಿ ಬಟ್ರೆ ಸಾಕೊಂಬಿಟ್ಟಿದ್ದೀನಿ ಕಣ್ಣ. ಅಲ್ಲಲ್ಲಿ ನಾನು ಹೆಂಗ್ ಕಾಣಿಸ್ತೀನಿ ಕಣ್ಣ ಈ ರಸ್ನಾಗ. ಏ ಸ್ವಾಮಿಗಳ ತರ ಕಾಣಿಸ್ತಿದ್ದ ಶಿವ. ಅಲ್ಲ, ಇಷ್ಟೊತ್ತಿಗೆ ಯಾರು ನೇಮರ್ಸ ಕೊಟ್ಟಿದೀಯಾ? ನಾವು ಯಾರನ್ನೋ ನಡೆಸ್ಲಿ. ಅಲ್ಲೋ ಅಲ್ಲ ಕಣು ಮುದೇವಿ, ಈಗ ನಾವು ಪರಮಸಂಗ ಪರಿಸ್ಥಿತಿಗಳಾಗಿದ್ದೀವಿ. ಮಹಾಸ್ವಾಮಿಗಳಾಗಿ ಈ ಊರಿಗೆ ಬಂದಿದ್ದೀವಿ ಕಣ್ಣ. ನನ್ನನ್ನು ಯಾವ ವಯಸ್ಸನ್ನು ಕರಿತೀವಿ ಗೊತ್ತೇನೋ ನೀನು? ಏನೇ ಸ್ವಾಮಿ ಹೇಳೋ, ಅದು ನೀನು ಗೊತ್ತಿದೆಯಲ್ಲೋ. ನಾನು ಆವತ್ತಿನ ದಿವಸ ಮಡ್ಕಾನ ಮಹಾಸ್ವಾಮಿ ಗುದ್ಲಪ್ಪ ಸ್ವಾಮಿಗಳು. ಹೌದು ಕಣ್ಣ, ನಾನೇ ಗುದ್ಲಪ್ಪ ಸ್ವಾಮಿ. ಆಯ್ತು ಆಯ್ತು. ಈಗ ಯಾರನ್ನ ನೇಮರ್ಸ ಕೊಟ್ಟಿದ್ದೀರಾ? ಯಾರನ್ನ ಹಂಗೆ ಎಮರ್ಸಲ್ ಕಣ್ಲ. ಎಲ್ಲರನ್ನು ಯಾವಾರಿಸಿದ್ದು ಆಯ್ತು, ಊರು ತುಂಬ ಓದೆ ತಿಂದಿದ್ದು ಆಯ್ತು, ಕತ್ತೆ ಮೇಲೆ ಕುಂಡ್ರಿಸಿ ನಮ್ಮನ ಮೇಲೆ ಮಾಡಿದ್ದು ಆಯ್ತು. ಏನ್ ಮಾಡೋದು ಕಣ್ಲ, ಈರುಳ್ಳಿ ಯಾರು ಹಾಕಿದ್ರು, ಕೋಳಿ ಮೊಟ್ಟೆ ಯಾರು ಹಾಕಿದ್ರು. ನಮಗದೆಲ್ಲ ತೊಂದರೆ ಇಲ್ಲ ಬಿಡು. ಪರಸ್ಪರ ಸರ್ವಸಂಗ ಪರಿತ್ಯಾಗಗಳಾಗಬೇಕಾದ್ರೆ ಎಲ್ಲವನ್ನೂ ಅನುಭವಿಸೋ ಮೇಲೆ ಕಣ್ಲ ನಾವು ಈ ರೀತಿ ಬರೋದು. ಹೌದೌದು. ಈಗ ನಿನ್ ಮಾತು ಕೇಳ್ಕೊಂಡು ನಾನು ಆಗಿದ್ದೀನಲ್ಲೋ ಬಗ್ರ. ಅಂತದ್ ಏನಾಗಿಬಿಟ್ಟಪ್ಪ ನೀನು? ಅಲ್ಲ ಕಣೋ, ಎಲ್ಲೋ ಬೆಂಗಳೂರಲ್ಲಿ ರಿಲೇಷನ್ ಮಾಡ್ಕೊಂಡು ಬಿದ್ದಿದ್ದೆ. ನನಗೆ IPL ಆಡೋದು ಕಳಿಸ್ದೆ, ಅಂದರ್ಬಾರ್ ಆಡೋದು ಕಳಿಸ್ದೆ. ಬೆಂಗಳೂರು ಕರ್ಕೊಂಡು ಹೋಗ್ಬಿಟ್ಟಪ್ಪ. ಕುದುರೆ ಸವಾರಿ ಆಡೋದು ಎಷ್ಟು ಮಿಸ್ ಕಣ್ಣ. ನಮ್ ಕುದುರೆ ಕಾಲ್ ಮುರಿದೋಯ್ತಿಲ್ಲ ಅಂದ್ರೆ ಕೋಟೆ ಆಟಪತಿಗಳು ಆಗ್ತಿದ್ವು ಕಣ್ಣು. ಜೂಜು ಇಸ್ಬಿಟ್ಟು ಎಲ್ಲ ಕಲ್ಸ್ಬಿಟ್ಟು ನನಗೆ ಫುಲ್ ಸಾಳು ಮಾಡ್ಕೊಟ್ಟಿದ್ದೀನಿ ಕಣೋ. ಅಲ್ಲಿ ನಮ್ಮ ಬ್ರಾಂಚಿ ಶಾಪ್ ಉಮೇಶ್ ಇದಾನಲ್ಲ, ಡೈಲಿ 90 ಕೊಡ್ತಾ ಇದ್ದ, ಹೋಗ್ಲಿ ಅಂತ ಹೋಗ್ತಾ ಇದ್ದ ಅಲ್ಲಿಗೆ. ನಾನು ರೆಕಮೆಂಡೇಶನ್ ಮಾಡಿದ್ನಲ್ಲ ನಿನಗೆ. ಅವನ ಹತ್ರ 30,000 ಸಾಲ ಮಾಡಿದೆ. ನಮ್ಮ ಪೂಜಾರಿ ಚೌಡಪ್ಪನ ಮಗ ಇದ್ದಾನಲ್ಲ ನನ್ನೇಶ, ಅವನ ಹತ್ರ 15,000 ಮಾಡಿದೆ. ಹೋಗ್ಲಿ
ನಮ್ ಲೆಕ್ಚರರ್ ಸಾಹೇಬ್ರಿದಲ್ಲಪ್ಪ MS ರಾಜುಗಾರು ಅವ್ರ ಹತ್ರ 20,000 ಸಾಲ ಮಾಡಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೀನಿ ಕಡಲೆ. ನೋಡ್ರ ಹೆಂಗೋ ಇಬ್ರು ಕೆಟ್ಟ ಬಿಟ್ಟಿರಿ, ಆಗೋಯ್ತು. ನೀನೇನೋ ನನ್ನ ನಂಬ್ಕೊಂಡ್ ಬಂದಿದ್ಯಾ, ಯಾವುದೋ ಒಂದು ನಂಬರ್ ನೋಡಿ ಇಟ್ಬಿಡೋನಿಲ್ಲ. ನಮ್ಮ ಲಕ್ಷ್ಮೀನಗರ ಜಿಲ್ಲೆ ಇದ್ದಾನೆ, ಒಂದು 5,000 ಇಸ್ಕೊಂಡು ನಾಳೆ 13ಕ್ಕೆ ಹಾಕ್ಬಿಡೋದ. ಗೋವಿಂದ ಹಾಕ್ಬಿಡ್ರಪ್ಪ ಈಗಲೇನೆ. ನಾವು ಗೋವಿಂದ ಹಾಕೋ ಕಾಲ ಬಹಳ ಮುಂದಕ್ಕೆ ಐತಿ. ಏನು 5,000 ರೂಪಾಯಿ ತೆಗೆದ್ಬಿಟ್ರೆ 5 ಲಕ್ಷ ಬಂದ್ರೆ ನಾನೇ ರಾಜ, ನೀನೇ ಮಂತ್ರಿ ಕಣ. ಗುರುಗಳೇ ಏನು ಯಾರೋ ಬರೋ ತರ ಕಾಣಿಸ್ತಾ ಇದೆ ಗುರುಗಳೇ. ಯಾರು ಬಂದಿಲ್ಲ ಆಗ್ಲಿ, ನಾನು ವಯಸ್ಸಾಕಿದ್ದೀನಿ, ನಾನು ಪೈಸಾ ಗುರುಗಳೇ ಪಿಲಾಡಿಗರ ಮಗ ಸಿದ್ಧ ತಪ್ಪಿಸ್ಕೊಂಡು ಹೋಗ್ತಾ ಇದ್ದ, ಇಲ್ಲಿ ಸಿಕ್ಕಿ ಬಿದ್ದ. ಕಾಪಾಡಿ ಶರೀರ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಗೊತ್ತೋ ಶಿಷ್ಯ? ಏ ಸಿದ್ಧ, ನೀನು ನನ್ನ ಹತ್ರ ಸಾಲ ಮಾಡಿ ತಪ್ಪಿಸ್ಕೊಂಡು ಆ ಸೊಂದಿ ಈ ಸೊಂದಿ ಅಂತ ಹೇಳಿ ತಪ್ಪಿಸ್ಕೊಂಡು ಹೋಗಿ ಈಗ ನೋಡಿ ಯಾರೋ ಸ್ವಾಮೀಜಿ ಕಾಲಿಟ್ಕೊಂಡು ಕೂತ್ಕೊಂಡಿದ್ಯಾ, ಅದು ನಾನು ಬಿಡಂಗಿಲ್ಲ. ಶೆಟ್ರು ಸಾಲ ಮಾತ್ರ ಸತ್ರು ಬಿಡಲ್ಲ ಕಣಯ್ಯ, ಕಟ್ಟಿಕೊಳ್ಳೇಬೇಕು, ಸಾಲ ಕಟ್ಟಿ ಆ ಕಡೆ ಹೋಗಲೇಬೇಕು. ಏನಂತೀಯ ಈಗ? ಗುರುಗಳೇ ಬಂದಿದ್ದಾರೆ, ಸ್ವಲ್ಪ ಕಾಪಾಡಿ ಗುರುಗಳೇ. ಸ್ವಲ್ಪ ಕೇಳಿ ಸ್ವಾಮಿಗಳೇ. ಅಲ್ಲ, ನಾವು ಸರ್ವಸಂಗ ಪರಿತ್ಯಾಗಿಗಳು, ಪರಧ್ಯಾನದಲ್ಲಿ ಇದ್ದೇವೆ. ನಾವೀಗ ಕಾಶಿಯಲ್ಲಿ ಕುಳಿತು ಶವನ ಧ್ಯಾನದಲ್ಲಿ ತೊಡಗಿದ್ದೆವು. ಏನು ನಿಮ್ಮಲ್ಲಿ ಕಾಟ? ಸ್ವಾಮಿಗಳೇ, ಇವನು ಸಿದ್ಧ ಅಂತ ನಮ್ಮೂರವನು. ಪಾಪ ಮೊನ್ನೆ ಅಂಗಡಿಗೆ ಬಂದ್ಬಿಟ್ಟು ನಮ್ಮೂರ್ನ ಮಾಲ್ಮೂರು ಬಂದಿದೆ, ಸಾಲ ಕೊಡೋದು ಅಂತ ಸರಗಿಸ್ಕೊಂಡು ಹೋಗ್ರಿ ನಮ್ಗೆ ಗೊತ್ತಿರೋನೆ ಅಂತ ಕೊಟ್ಬಿಟ್ಟೆ. ಅದಾದ್ಮೇಲೆ ಮತ್ತೆ ಮಾಡಬಹುದು ಮಾಡ್ತಿದೀವ ಅಂತ ಬಿಡ್ತಾರ ಕೊಡ್ರಿ, ಅದಕ್ಕೂ ಅಂತ ಕೊಟ್ಟೆ. ಮೊನ್ನೆ ಶಿವರಾತ್ರಿ ಜಾಗರಣೆ ಮಾಡ್ತಿದ್ರೆ ಶಿವ ಪೂಜೆ ಮಾಡ್ಬೇಕು ಅಂತ ಅಂಗಡಿಗೆ ಬಂದು ಸಾಲ ಇಸ್ಕೊಂಡೋಗಿದ್ವಿ. ಸಾಲ ಇಸ್ಕೊಂಡೋಗಿ ಸುಮ್ಮನೆ ಕೊಟ್ಟು ಬಿಟ್ಟವ್ರ ಸಾಲ ಸ್ವಾಮಿಗಳೇ 3 ಸಲ ಸಾಲ ಇಸ್ಕೊಂಡೋಗಿ 3 ಹಾಕಿ ತಿರುಗಾಡ್ತಾ ಇದ್ದಾರೆ. ಇದನ್ನ ಬಿಟ್ಬಿಡ್ಬೇಕಾ ನಾನು? ನೋಡುವ ಸಿದ್ಧ, ಒಳ್ಳೆ ಕೊಟ್ಟೋಡೋರನ್ನ ಯಾವತ್ತೂ ನಾವು ಯಾಮಾರಿಸಬಾರ್ದು ಕಣ್ಣ. ಯಾವತ್ತಿದ್ರು ನಾವು ಕೊಟ್ಟು ಬಿಡಬೇಕು. ಇಲ್ಲ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವರ ಮನೆಯ ಮುಂದಿನ ನಾಯಿ ಆಗ್ಬಿಡ್ತೀವೋ. ಆಮೇಲೆ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾನು ಇವತ್ತು ಬಿಡಂಗಿಲ್ಲ. ಶೆಟ್ರು ಸಾಲ ಕೊಡಲೇಬೇಕು. ಅವನು ಕೊಡ್ಲಿಲ್ಲ ಅಂತಂದ್ರೆ ಅವನು ನಿನ್ನ ಮನೆಯ ಮುಂದಿನ ಗರ್ಗಯಾಗಿ ಹುಟ್ಟಲಿ. ಹುಟ್ಲಿ ಹಾಗೆಯೇ ನೀನು ಕತ್ತೆಯಾಗಿ ಹುಟ್ಟಿ ಆ ಗರ್ಗೆಯನ್ನು ತಿನ್ನುವಂತವನಾಗು. ಸ್ವಾಮಿಗಳೇ ಹೇಳ್ತೀರ? ನಾನು ಸಾಲ ಕೊಟ್ಟಿದ್ದು ಅಲ್ಲ, ಕತ್ತೆಯಾಗಿ ಹುಟ್ಟಿ ಇವ್ನು ಗರ್ಗೆ ತಿನ್ಬೇಕಾ? ಎಂತ ಸಮಸ್ಯೆ ಸ್ವಾಮಿ ಇದು? ಮುಂದಿನ ಜನ್ಮದಾಗ ಯಾರು ಯಾವ ವಯಸ್ಸಿನಲ್ಲಿ ಬಿಡ್ತಾರೋ, ಯಾರು ಯಾವ ಕತ್ತೆ ಪ್ರಾಣಿಯಾಗ್ಬಿಡ್ತಾರೆ ಯಾರು ಗೊತ್ತು. ಕೇಳಿಸ್ಕೊಳ್ಳಿ. ಅದಕ್ಕೆ ನಾವ್ ಯಾರಿಗೂ ಸಾಲ ಕೊಡಲ್ಲ. ಸಾಲ ಕೊಡೋದು ಬೇಡ, ಕತ್ತೆಯಾಗಿ ಹುಟ್ಟೋದು ಬೇಡ, ಇಂಥ ಪಾಪಿಗಳಿಂದ ಓಡಾಡೋದು ಬೇಡ. ಹಾಗಾಗಿ ಸ್ವಾಮಿಗಳೇ ಅವೆಲ್ಲ ಬೇಡ. ಈಗ ನನಗೆ ಸಾಲ ಕೊಡ್ಲೇಬೇಕು. ಸಿದ್ಧ ಕೊಡ್ತೇನೆ. ಈಗ ಈ ಸಿದ್ಧನು ನಮ್ಮ ಶಿಷ್ಯನಾಗಿದ್ದಾನೆ, ಶಿಷ್ಯನಿಗೂ ಪಡೆದಿದ್ದಾನೆ. ಆಯ್ತು ಸ್ವಾಮಿಗಳೇ. ಇವನು ತನ್ನ ಆಸ್ತಿ ಮನೆ ಮಠ ಎಲ್ಲವನ್ನು ಮಾರಿ ಯಾರ್ಯಾರಿಗೆ ಏನೇನು ಕೊಡ್ಬೇಕು ಅದೆಲ್ಲ ಕೊಟ್ಟು, ಏನೇನು ಕೊಡ್ಬೇಕು ಅವನು ಯಾರ್ಯಾರಿಗೆ ಏನೇನು ಕೊಡಬೇಕು ಅದೆಲ್ಲ ಮೂರನ್ನು ಕೊಟ್ಟು ಅವರವರ ಋಣವನ್ನು ತೀರಿಸ್ತಾನೆ. ದಯವಿಟ್ಟು ನೀವು ಇವನಿಗೆ 3 ದಿವಸಗಳ ಕಾಲಾವಕಾಶವನ್ನು ಕೊಡಿ. ಒಂದು ವೇಳೆ ಹಣವನ್ನು ಕೊಡ್ದಿದ್ದ ಪಕ್ಷದಲ್ಲಿ ನಾನು ನಿಮಗೆ ಬಡ್ಡಿ ಸಮೇತ, ಎಂತದು ಬಡ್ಡಿ ಸಮೇತ ಎಲ್ಲಿಂದ ಕೊಡ್ತೀವಿ ಸರ್? ಬಡ್ಡಿ ಸಮೇತ ನಾನು ಕೊಡುತ್ತೇನೆ ನಿಮಗೆ. ಆಯ್ತು ಸ್ವಾಮಿಗಳೇ. ಏನೋ ಗಡ್ಡ ಬಿಟ್ಟಿದ್ದೀರಾ, ಕುಳ್ಳಗಿದ್ದೀರಾ,
ಹಿರಿಯರಾಗಿದ್ದೀರಾ, ದೇಶದಿಂದ ಪರದೇಶ ಬಂದ್ಬಿಟ್ಟಿದ್ದೀರಾ. ಸ್ವಾಮಿಗಳು ಮಾತು ಕೇಳಬೇಕು, ಕೇಳೋಣ ಕೇಳೋಣ. 3 ಸಲ ಸಾಲ ಕೊಟ್ಟಿದ್ರಿ, ಆ 3 ಸಾಲ ಇಸ್ಕೊಡ್ತಕ್ಕಂಥ ಜವಾಬ್ದಾರಿ ನಿಮ್ಮದೇ. ಒಂದು ವೇಳೆ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮದೇ ಜವಾಬ್ದಾರಿ. ಏನೋ ಸಿದ್ಧ? ಪರಮಾತ್ಮ ಬರ್ರಿ. ನಮಸ್ಕಾರ ಸ್ವಾಮಿ, ನಮಸ್ಕಾರ. ಬರ್ತೀನಿ ಸ್ವಾಮಿಗಳ, ನೀವೇ ಜವಾಬ್ದಾರಿ ನನ್ನ ಸಾಲಕ್ಕೆ. ನಾನು ಗ್ಯಾರಂಟಿ. ಬರೋದು 3 ದಿವಸಗಳ ನಂತರ ಬರ್ಲಿ. ಸಿದ್ಧ, ಇದು ನಿನಗೆ ಕಡೆ ವಾರ್ನಿಂಗ್, ಕೊಡ್ಲೇಬೇಕು. ಬರ್ಲಾ? ನನ್ನ ಮಗನಲ್ಲಿ ವೇಷಗಾರ, ನನ್ನ ಮಗನೇ ಅಲ್ಲ ಕಣಲಿ. ನಾನು ಚೌಡೇಶ್ವರ ದೇವಸ್ಥಾನದ ಹತ್ರ, ಕುರುಬರಟ್ಟಿ, ಕನಕ ಪರಮೇಶ್ವರ ದೇವಸ್ಥಾನ ಹತ್ರ ಎಲ್ಲ ಹುಡುಕಾಡಿ ಸಾಕಾಯ್ತು. ನನ್ನ ಮಗ ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ನನ್ನ ಹತ್ರ 5 ಅಲ್ಲ 10 ಅಲ್ಲ 100 ರೂಪಾಯಿ ಅಲ್ಲ 1000 ರೂಪಾಯಿ ಅಲ್ಲ 5000 ರೂಪಾಯಿ ಹಾಲು, ಮೊಸರು, ಬೆಣ್ಣೆ ಇನ್ನು ಏನೇನೋ ತಗೊಂಡ್ಬಿಟ್ಟು ನನಗೆ ಮುಖ ತೋರಿಸಂಗೆ ಈ ನನ್ನ ಮಗ ನೋಡಿದ್ದೀವಿ ಯಶ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇವಾಗ ಸಿಕ್ಕಿದೆಯಾ ನನ್ನ ಮಗನಲ್ಲಿ? ಒಂದು ನಿಮಿಷ. ಅಯ್ಯೋ, ಯಾವ ಜೋಗಲ್ ಕೂತಿದ್ರು ನೀವು ಕಾಣಿಸ್ತಾ ಇರಲಿಲ್ಲ. ಅಲ್ಲ, ಕಳ್ಳ ಜೀವನ ಮಗ, ನಾನು ಗಡ್ಡ ಹಾಕೊಂಡ್ಬಂದು ಇದೆಲ್ಲ ವೇಷ ಹಾಕೊಂಡು ಬಿಟ್ಟಿರ್ಬೇಕಲ್ಲ. ಒರ್ಸ್ಕೊಂಡು ಈ ನೆಂತ ಕಂತ್ರಿ ನನ್ನ ಮಕ್ಕಳಿಗೆ ದುಡ್ಡು ಕೊಟ್ಟಿರೋರು. ಅಲ್ಲ ಮತ್ತಪ್ಪರೇ, ನಾನು ನಿಮ್ಮ ದುಡ್ಡು ಕೊಡ್ಬೇಕಂತೇಳಿ ನಾನು ಸಾಕಾರ ಸಿದ್ದಪ್ಪರ ಹತ್ರ ಅಪ್ಲಿಕೇಶನ್ ಹಾಕೊಂಡಿದ್ದೆ. ನೀವು ಬಂದ್ಬಿಟ್ರು ನೋಡ್ರಿ. ನಿಮ್ಗೆ ಒಂದು 5000 ವರ್ಷ ಆಯುಸ್ಸಿರಲಿ, ನೀವ ಈ ಬಂದವರೆಗೂ ನೀವು ಜೀವಿಸ್ರಿ. ಸಾಕಾರ ಸಿದ್ದಪ್ಪರೇ. ಯಾರು? ನಾನು ಶಿವಯ್ಯ. ಏನ್ ಶಿವ? ಏನಿಲ್ಲ, ಈ ನಮ್ಮ ಆಲ್ಮಾರು ಹನುಮಂತಪ್ಪನಿಗೆ ಒಂದು 2,000 ರೂಪಾಯಿ ಬಾಕಿ ಇತ್ತು. ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಸೇರಿಸಿ 5,000 ರೂಪಾಯಿ ಮಾಡೋದು ಬಡ್ಡಿ ಬಗ್ಗೆ. ಇವನು ಏನು ಮಾಡೋಕ್ಕಾಗಲ್ಲ, ಕಲಿಕಾಲ. ದಯವಿಟ್ಟು ಅವ್ರಿಗೊಂದು 5,000 ರೂಪಾಯಿ ದುಡ್ಡು ಕೊಟ್ಟು ನಿನ್ನ ಮಾಡಿ. ಮಟ್ಗಾಡಕ್ಕೆ ಹಾಲನ್ನು ಬಿಟ್ಟಿಲ್ಲಲ್ಲ ನೀನಲ್ಲಿ. ಶಿವನೇ, ಅದ್ರ ಹುಚ್ಚು ನಿನಗೇನು ಗೊತ್ತು ಮಾರಾಯ? ಬೆಳಗಿನ ಜಾವ 3 ಗಂಟೆ ಬಸ್ ಕಾಯ್ತಿದ್ದೆ, 5 ಗಂಟೆ ಬಸ್ಸಿಗೆ ಕಾಯ್ತಿದ್ದೆ, 9 ಗಂಟೆ ಬಸ್ಸಿಗೆ ಕಾದಿದ್ದು ಆಯ್ತು. ನಮ್ಮ ಬಿಗ್ಮಿ ಕೃಷ್ಣತ್ ಮನೆ ಹತ್ರ ಹೋಗಿ 10 kg ಕಮ್ಮಿ ಆದ. ಅದಿರಲೇ ಸ್ವಾಮಿಗಳೇ, ದಯವಿಟ್ಟು ಈ ಬಾಕಿರೋದ್ರಿಂದ ನಾನು ತಪ್ಪಿಸಿಬಿಡು. ಕೊಡ್ತಿದ್ದ ಶಿವ. ಈಗ ನಾನು ಹೊರಗಡೆ ಬಂದೆ, ಕ್ಯಾಶ್ ತಂದಿಲ್ಲ, ಚೆಕ್ ಇದೆ. ಸಾಕರೆ ಏನಪ್ಪ ಏನೇಸು ನಿಂದು? ನನ್ನ ಹೆಸರು ಹನುಮಂತಪ್ಪ ಅಂತ ಕರೀತಾರೆ. ನಾಳೆಗೌಡ ಹನುಮಂತಪ್ಪ ಅಂತ ನಾನು ಕರೆಯೋದುಂಟು ಸಾಕಾರೆ. ಈ ನನ್ನ ಮಗ ಇಂಥ ವೇಷ ಹಾಕೊಂಡು ಇಂಥ ಕೆಲಸಗಳು ಮಾಡ್ಬೋದಾ? ಇಲ್ಲ ಹನುಮಂತಪ್ಪನವ್ರೆ, ಒಂದು ಕೆಲಸ ಮಾಡಿ, ನನ್ನ ಹತ್ರ ಚೆಕ್ ಇದೆ. ಈಗ ಕೆನರಾ ಬ್ಯಾಂಕ್ ಹೋಗಿ ಅಲ್ಲಿ ಡ್ರಾ ಮಾಡ್ಕೊಂಡ್ ಬರ್ತೀನಿ. ವೇಟ್ ಮಾಡ್ತೀರಾ 1 hour? ಸಾಕರೆ ಏನು ಸಾಕರೆ, ಈಗ 5 ವರ್ಷದಿಂದ ಇವನು ತಿರುಗಾಡ್ತಾ ಇದ್ದಾರೆ. ಮತ್ತೆ